ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಮತ್ತೆ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಇಸ್ರೇಲ್ ಇನ್ನಿಲ್ಲದಂತೆ ದಾಳಿಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹಮಾಸ್ ಉಗ್ರರು ಇನ್ನಿಲ್ಲದ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಈ ಎರಡರ ನಡುವೆ ಪ್ಯಾಲೆಸ್ಟೈನ್ ಒಂದು ರೀತಿ ನರಕ ದರ್ಶನವನ್ನೇ ಅನುಭವಿಸ್ತಾ ಇದೆ. ಅಲ್ಲಿನ ನಾಗರಿಕರಂದು ತತ್ತರಿಸಿ ಹೋಗಿದ್ದಾರೆ. ಈಗಿರುವಾಗಲೇ ಪ್ಯಾಲೆಸ್ಟೈನ್ಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಎದುರಾಗಿದೆ. ಅದೇನಪ್ಪ ಅಂದರೆ, ಪ್ಯಾಲೆಸ್ಟೈನ್ನ ಪ್ರಧಾನಿಯವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಪ್ಯಾಲೆಸ್ಟೈನ್ನ ಮುಂದಿನ ಗತಿ ಏನು? ಹಮಾಸ್ ಉಗ್ರರ ಮುಂದಿನ ನಡೆ ಏನು? ಹಾಗಾದರೆ ಇಸ್ರೇಲ್ ಮಾಡೋದೇನು? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಯಾಕೆ ಈ ಪ್ಯಾಲೆಸ್ಟೈನ್ನ ಪ್ರಧಾನಿ ಅಬ್ಬಾಸ್ ಏನಿದ್ದಾರೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಒಂದು ಕಡೆಯಿಂದ ಇಸ್ರೇಲ್ ಇನ್ನಿಲ್ಲದಂತೆ ದಾಳಿಯನ್ನು ಮಾಡ್ತಾ ಇದೆ. ಹಮಾಸ್ ಉಗ್ರರು ಅದಕ್ಕೆ ಪ್ರತಿರೋಧವನ್ನು ಕೊಡ್ತಾ ಇದ್ದಾರೆ. ಈ ಎರಡರ ನಡುವೆ ಪ್ಯಾಲೆಸ್ಟೈನ್ನ ಜನರು ಒಂದು ರೀತಿ ರೋಸಿ ಹೋಗಿದ್ದಾರೆ. ಅದೇ ಕಾರಣಕ್ಕೆ ಇತ್ತ ಉಗ್ರರನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಇಸ್ರೇಲ್ ದಾಳಿಯನ್ನು ನಿಯಂತ್ರಿಸಲಾಗ್ತಿಲ್ಲ, ಪ್ಯಾಲೆಸ್ಟೈನ್ನ ಜನರನ್ನು ಕೂಡ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ. ಅದೇ ಕಾರಣಕ್ಕೆ ಇದೀಗ ಪ್ಯಾಲೆಸ್ಟೈನ್ನ ಪ್ರಧಾನಿ ಸ್ಟೆಯಾ ಅಬ್ಬಾಸ್ ಏನಿದ್ದಾರೆ ಅವರು ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಅದಕ್ಕೆ ಕಾರಣ ಏನಂದರೆ, ಈ ಮೂರು ಕಾರಣಗಳೇ ಮುಖ್ಯವಾಗಿವೆ. ಹಾಗಾದರೆ ಸ್ನೇಹಿತರೆ, ಮುಂದಿನ ಪಾಡೇನು ಅಂದರೆ ಪ್ಯಾಲೆಸ್ಟೈನ್ನ ಪಾಡೇನು ಅಂದರೆ, ಪ್ರಧಾನಿಯೇ ರಾಜೀನಾಮೆಯನ್ನು ಕೊಟ್ಟರೆ ಆ ದೇಶವನ್ನು ರಕ್ಷಿಸೋರು ಯಾರು ಎನ್ನುವಂಥ ಪ್ರಶ್ನೆ ಇದೀಗ ಎಲ್ಲರಿಗೂ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ಇಸ್ರೇಲ್ ದಾಳಿಗೆ ಹಮಾಸ್ ಉಗ್ರರು ಬೆಚ್ಚಿ ಬಿದ್ದಿದ್ದಾರೆ. ಹಮಾಸ್ ಉಗ್ರರ ಎಲ್ಲ ಪ್ಲಾನ್ಗಳನ್ನು ಉಲ್ಟಾ ಮಾಡುವಂತಹ ಕೆಲಸವನ್ನು ಇಸ್ರೇಲ್ ಮಾಡಿ ಬಹುತೇಕ ವಿಜಯದ ಸಮೀಪವೇ ಬಂದಿದೆ. ಈಗಿರುವಾಗಲೇ ಪ್ಯಾಲೆಸ್ಟೈನ್ನ ಪ್ರಧಾನಿ ರಾಜೀನಾಮೆಯನ್ನು ನೀಡಿದ್ದಾರೆ. ಅದೇ ಕಾರಣಕ್ಕೆ ಇದೀಗ ಹಮಾಸ್ ಉಗ್ರರ ಎದೆ ಏನಿದೆ ಅದರಲ್ಲಿ ನಡುಕ ಶುರುವಾಗಿದೆ. ಇನ್ನು ಮುಂದುವರೆದಿದ್ದೆ ಆದರೆ ಮತ್ತೊಂದು ರೂಪವನ್ನು ಪಡೆದುಕೊಳ್ಳುವ ಕಾರಣಕ್ಕೆ ಇದೀಗ ವಿಶ್ವ ಯುದ್ಧ ವಿರಾಮಕ್ಕೆ ಮುಂದಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಅಮೆರಿಕ ಮೊನ್ನೆಯಷ್ಟೇ ಒಂದು ಮಾತನ್ನು ಹೇಳ್ತು. ಇನ್ನೇನು ಸೋಮವಾರ ಕೆಲ ದಿನಗಳಲ್ಲಿ ಇಸ್ರೇಲ್ ಕದನ ವಿರಾಮವನ್ನು ಘೋಷಿಸುತ್ತೆ ಅಂತ. ಅದನ್ನು ನಾವು ಇದೀಗ ನಂಬಲೂಬಹುದು. ಯಾಕಂದರೆ ಇಸ್ರೇಲ್ ಯಾವುದಾದ್ರೂ ಒಂದು ದೇಶದ ಮಾತನ್ನು ಕೇಳುತ್ತೆ ಅಂದರೆ ಅದು ಅಮೆರಿಕದ್ದು. ಅದೇ ಕಾರಣಕ್ಕೆ ಇದೀಗ ವಿರಾಮಕ್ಕಾಗಿ ಇಡೀ ವಿಶ್ವವೇ ಕಾಯ್ತಾ ಇದೆ. ಯಾಕಂದರೆ ಒಂದು ಕಡೆ ಪ್ಯಾಲೆಸ್ಟೈನ್ಗೆ ಪ್ರಧಾನಮಂತ್ರಿ ಇಲ್ಲ, ಈ ಕಡೆ ಇಸ್ರೇಲನ್ನು ನಿಯಂತ್ರಿಸೋಕ್ಕಾಗ್ತಿಲ್ಲ. ಇದರ ನಡುವೆ ಇದೀಗ ಅಮೆರಿಕ ಎಂಟ್ರಿಯಾಗಿ ಒಂದು ರೀತಿ ವಿರಾಮಕ್ಕೆ ಮುನ್ನಡಿಯನ್ನು ಬರೀತಾ ಇದೆ. ಇನ್ನು ಸ್ನೇಹಿತರೆ, ಅಕ್ಟೋಬರ್ 7 ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಸುಮ್ಮನಿದ್ದ ಇಸ್ರೇಲನ್ನು ಹಮಾಸ್ ಕೆಣಕುವಂಥ ಕೆಲಸವನ್ನು ಮಾಡಿತ್ತು. ಅದಾದ ಮೇಲೆ ಹಮಾಸ್ ಉಗ್ರರೇನಿದ್ದಾರೆ ಅವರ ಎಡೆಮುರಿ ಕಟ್ಟಲು ಇಸ್ರೇಲ್ ಮಾಡಿದ ಪ್ರಯತ್ನಗಳು ಒಂದೆರಡಲ್ಲ. ಅದರಲ್ಲೂ ಕೂಡ ಇಸ್ರೇಲ್ ಆರ್ಭಟಕ್ಕೆ ಈ ಹಮಾಸ್ ಉಗ್ರರಿದ್ದಾರೆ ಒಂದು ರೀತಿ ಬೆಚ್ಚಿ ಬಿದ್ದು ಹೋಗಿದ್ರು. ಇದೇ ಕಾರಣಕ್ಕೆ ವಿಶ್ವವೇ ಯುದ್ಧವನ್ನು ನಿಲ್ಲಿಸಿ ಎಂದರೂ ನಿಲ್ಲಿಸಿರಲಿಲ್ಲ. ಅಂದರೆ ಉಗ್ರರ ಎಡೆಮುರಿ ಕಟ್ಟೋವರೆಗೂ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಎನ್ನುವಂಥ ಮಾತನ್ನು ಇಸ್ರೇಲ್ ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಇಬ್ಬರ ನಡುವಿನ ಯುದ್ಧ ಯಾವ ಪರಿಯಲ್ಲಿತ್ತು ಅಂದರೆ, ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಂದರೆ ಒಂದರ ಹಿಂದೆ ಒಂದು ದಾಳಿಗಳನ್ನು ಶುರು ಮಾಡಿತ್ತು ಇಸ್ರೇಲ್. ಆ ದಾಳಿಗಳನ್ನು ತಡೆದುಕೊಳ್ಳುವಂಥ ಶಕ್ತಿ ಹಮಾಸ್ಗೆ ಇಲ್ಲದಿದ್ದರೂ ಕೂಡ ಇನ್ನಿಲ್ಲದ ತಂತ್ರಗಳನ್ನು ರೂಪಿಸಿತ್ತು. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಸುರಂಗ ಮಾರ್ಗಗಳನ್ನು ಅವುಗಳ ಮೂಲಕ ಹೋರಾಡುವಂಥ ಕೆಲಸವನ್ನು ಮಾಡಿತ್ತು. ಅದೇ ಕಾರಣಕ್ಕೆ ಇಲ್ಲಿನ ಸಾವಿನ ಸಂಖ್ಯೆ ವೇಗವಾಗಿ ಹೆಚ್ಚುತ್ತತೊಡಗಿತು. ಒಂದರ ನಂತರ ಒಂದು ದಾಳಿಗಳು ನಡೆಯುತ್ತಲೇ ಇದ್ದವು. ಪ್ಯಾಲೆಸ್ಟೈನ್ ಒಂದು ರೀತಿ ಅಕ್ಷರಶಃ ನರಕವಾಗುತ್ತಿತ್ತು. ಅಲ್ಲಿನ ಜನರ ಕೂಗಾಟ, ನರಳಾಟ ಕೇಳಲಾಗ್ತಿರಲಿಲ್ಲ. ದಿನ ಬೆಳಗಾದರೆ ಸಾಕು ಸಾವಿನ ಸದ್ದು ಕೇಕೆ ಹಾಕುತ್ತಿತ್ತು. ತನ್ನವರನ್ನು ಕಳೆದುಕೊಂಡವರ ಆಕ್ರಂದದಿಂದ ಮುಗಿಲು ಮುಟ್ಟುತ್ತಿತ್ತು. ಈಗಿರುವಾಗಲೇ ಮತ್ತೊಂದು ಭಯಾನಕ ಸುದ್ದಿ ಹೊರಬಿದ್ದಿದೆ. ಅದೇನೆಂದರೆ, ಅದುವೇ ಪ್ಯಾಲೆಸ್ಟೈನ್ನ ಪ್ರಧಾನಿಯವರು ರಾಜೀನಾಮೆಯನ್ನು ನೀಡಿರೋದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇಸ್ರೇಲ್ ಇತ್ತೀಚೆಗೆ ದಾಳಿಯನ್ನು ಮತ್ತಷ್ಟು ಉಗ್ರ ರೂಪವನ್ನು ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಗಾಜಾಪಟ್ಟಿ ಏನಿದೆ ಅಲ್ಲಿ ಇನ್ನಿಲ್ಲದ ದಾಳಿಗಳನ್ನು ಮಾಡ್ತಾ ಇದೆ. ಅಲ್ಲಿಂದ ರಫ್ತಾ ಏನು ಪ್ರದೇಶ ಇದೆ ಅಲ್ಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಈಗಾಗಲೇ ಸುಮಾರು 29,000ಕ್ಕೂ ಅಧಿಕ ಮಂದಿ ಈ ಪ್ಯಾಲೆಸ್ಟೈನರ್ ಏನಿದ್ದಾರೆ ಅವರು ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಗಾಜಾ ಆರೋಗ್ಯ ಇಲಾಖೆಯೇ ಇತ್ತೀಚೆಗೆ ತಿಳಿಸಿದೆ. ಇನ್ನು ಸ್ನೇಹಿತರೆ, ಇಡೀ ವಿಶ್ವ ಒಂದೇ ಮಾತನ್ನು ಹೇಳ್ತಾ ಇತ್ತು. ಇಸ್ರೇಲ್ನ ದಾಳಿಯನ್ನು ಗಮನಿಸಿದ ವಿಶ್ವ ಹೇಳ್ತಿದ್ದು ಅಂತ ಒಂದೇ ಮಾತು, ಗಾಜಾ ಒಂದು ರೀತಿ ಸ್ಮಶಾನವಾಗ್ತಾ ಇದೆ ಎನ್ನುವಂಥದ್ದು. ಅದಕ್ಕೂ ಕಾರಣ ಕೂಡ ಇದೆ ಸ್ನೇಹಿತರೆ. ಇಸ್ರೇಲ್ ಈ ಹಿಂದೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ಳೋಕ್ಕೆ ಹೋಗಿತ್ತು, ಕದನ ವಿರಾಮವನ್ನು ಘೋಷಿಸೋಕ್ಕೆ ಹೋಗಿತ್ತು. ಆದರೆ ಇಸ್ರೇಲ್ನ ಇಬ್ಬರು ಪ್ರಮುಖ ನಾಯಕರು, ಒಬ್ಬ ಕಾತಾರ್ನಲ್ಲಿರುವಂಥವರು ಮತ್ತೊಬ್ಬ ಯಾವುದೋ ಸುರಂಗ ಮಾರ್ಗದಲ್ಲಿ ಇರುವಂಥವರು, ಇಬ್ಬರ ನಡುವಿನ ಕಿತ್ತಾಟದಿಂದ ಕದನ ವಿರಾಮಕ್ಕೆ ಬ್ರೇಕ್ ಬಿದ್ದಿತ್ತು. ಅದಾದ ಮೇಲೆ ಇಸ್ರೇಲ್ ಇನ್ನಿಲ್ಲದ ದಾಳಿಯನ್ನು ಶುರು ಮಾಡಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಅದಾದ ಮೇಲೆ ದಿನಕ್ಕೆ ಕನಿಷ್ಠ 100 ಉಗ್ರರನ್ನು ಹತ್ಯೆ ಮಾಡುವಂಥ ಕೆಲಸವನ್ನು ಇಸ್ರೇಲ್ ಮಾಡ್ತಿದೆ. ಇದರ ನಡುವೆ ಸಾಮಾನ್ಯ ನಾಗರಿಕರು ಕೂಡ ಹತರಾಗ್ತಾ ಇರುವಂಥದ್ದು ಅತಿ ದೊಡ್ಡ ಆತಂಕಕ್ಕೆ ಕಾರಣವಾಗಿತ್ತು. ಅದೇ ಕಾರಣಕ್ಕೆ ಇಡೀ ವಿಶ್ವ ಒಂದು ಮಾತನ್ನು ಹೇಳ್ತಾ ಇತ್ತು, ಆದಷ್ಟು ಬೇಗ ವಿರಾಮವನ್ನು ಘೋಷಿಸಿ ಎನ್ನುವಂಥದ್ದು.
ಸೊ ಅದು ಸಾಧ್ಯವಾಗದ ಕಾರಣ ಇದೀಗ ಪ್ಯಾಲೆಸ್ಟೈನ್ನ ಪ್ರಧಾನಿ ಏನಿದ್ದಾರೆ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿ ಅಲ್ಲಿಂದ ಒಂದು ರೀತಿ ತೆರಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಹಮಾಸ್ ಎದೆಯಲ್ಲಿ ನಡುಕ ಉಂಟಾಗ್ತಿದೆ. ಅಂದರೆ ಹಮಾಸ್ ಉಗ್ರರನ್ನು ಯಾರು ರಕ್ಷಿಸ್ತಾರೆ ಎನ್ನುವಂಥದ್ದು. ಪ್ಯಾಲೆಸ್ಟೈನ್ನ ಪ್ರಧಾನಿಯೇ ಈಗಿಲ್ಲ ಅಂದಮೇಲೆ ಹಮಾಸ್ ಒಂದು ರೀತಿ ಅಧಿಕಾರವನ್ನು ಹಿಡಿಬಹುದು ಅಂತ ಅಂದ್ಕೊಂಡಿತ್ತು. ಬಟ್ ಆದರೆ ಅದು ಅಷ್ಟು ಸುಲಭವೂ ಕೂಡ ಅಲ್ಲ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಪ್ಯಾಲೆಸ್ಟೈನ್ನ ಪ್ರಧಾನಿ ಏನಿದ್ದಾರೆ ಅವರು ರಾಜೀನಾಮೆಯನ್ನು ಕೊಡುವ ಮೂಲಕ ಒಂದು ರೀತಿ ಇಸ್ರೇಲ್ಗೆ ಸಹಾಯವನ್ನೇ ಮಾಡಿದ್ದಾರೆ ಅನ್ಬೋದು. ಈಗಾಗಲೇ ಇಸ್ರೇಲ್ ಗಾಜಾ ಪಟ್ಟಿಯ ಹೊಸ ರೂಪರೇಷೆಯನ್ನು ಬಿಡುಗಡೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಂದರೆ ಈಗ ಪ್ಯಾಲೆಸ್ಟೈನ್ನಲ್ಲಿ ಯಾರಾದರೂ ಪ್ರಧಾನಿ ಇಲ್ಲ ಅಂದರೆ ಇಸ್ರೇಲ್ ಹೋರಾಟಕ್ಕೆ ಮತ್ತಷ್ಟು ಬೆಂಬಲ ಸಿಗುತ್ತೆ, ಕದನ ವಿರಾಮಕ್ಕೂ ಬೆಂಬಲ ಸಿಗುತ್ತೆ. ಅದಷ್ಟೇ ಅಲ್ಲದೆ ಯುದ್ಧ ಕೂಡ ಬೇಗ ಅಂತ್ಯವಾಗುತ್ತೆ. ಅದೇನಾದರೂ ಆಗಲಿ ಸ್ನೇಹಿತರೆ, ಈ ಎರಡೂ ದೇಶಗಳ ನಡುವೆ ಆದಷ್ಟು ಬೇಗ ಶಾಂತಿ ನೆಲೆಸಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.